ರೈಲು ಹಳಿಗೆ ತಲೆ ಕೊಟ್ಟು ಹಾಡಹಗಲೇ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದೆ. ರೈಲ್ವೆ ನಿಲ್ದಾಣದ ಸಮೀಪ ರೈಲ್ವೆ ಹಳಿಗಳ ಮೇಲೆ ರುಂಡಾಮುಂಡ ಬೇರೆ ಬೇರೆಯಾಗಿ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿದ್ದು, ಮಧ್ಯಾಹ್ನ ಪಾಳಿಯ ರೈಲಿಗೆ ತಲೆಗೆ ಕೊಟ್ಟು ಜೀವ ಕಳೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಮೃತದೇಹ ರೈಲು ಹಳಿಗಳ ಮೇಲೆ ಕಂಡುಬಂದಿದ್ದು, ಸಾರ್ವಜನಿಕರು ಗಮನಿಸಿ ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದು, ಶಿಡ್ಲಘಟ್ಟದ ಬೈಪಾಸ್ ರಸ್ತೆಯ ನಿವಾಸಿ 35 ವರ್ಷದ ಶೋಭನ್ ಬಾಬು ಎಂದು ತಿಳಿದು ಬಂದಿದ್ದು, ಮೃತನೀಗ 2 ಚಿಕ್ಕ ಹೆಣ್ಣು ಮಕ್ಕಳು, ಹೆಂಡತಿ, 4 ಅಣ್ಣ ತಮ್ಮಂದಿರನ್ನ ಹೊಂದಿದ್ದಾರೆ. ಕೋಲಾರದಿಂದ ಬೆಂಗಳೂರಿಗೆ ಶಿಡ್ಲಘಟ್ಟ ಮಾರ್ಗವಾಗಿ ಸಂಚರಿಸುವ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಮೃತ ವ್ಯಕ್ತಿ ಮರ ಕೆಲಸ ಮಾಡುತ್ತಿದ್ದು, ಸುಮಾರು 15 ರಿಂದ 20 ಲಕ್ಷದವರೆಗೂ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಕುಟುಂಬದವರು ಜಮೀನು ಮಾರಾಟ ಮಾಡಿ ಸಾಲವನ್ನ ತೀರಿಸಲು ಕುಟುಂಬದವರು ತಿಳಿಸಿದ್ದಾರೆ. ಆದರೆ ಸಾಲಗಾರರ ಕಿರುಕುಳದಿಂದ ಮಾನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಇನ್ನು ಪೊಲೀಸರು ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿದ್ದು, ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ವರದಿ ಸಿ ವೆಂಕಟೇಶ್, ಶಿಡ್ಲಘಟ್ಟ. ಮೀಡಿಯಾ ನೆಟ್ವರ್ಕ್.